ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳಿಗೆ ಇವತ್ತಿಂದ ಫ್ರೀ ಬಸ್ ಪಾಸ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಕಡೆ ಒಂದು ನ್ಯೂಸ್ ಆದ್ರೆ ವೈರಲ್ ಆಗ್ತಿರುವಂತದ್ದು ಇವತ್ತಿಂದ ಫ್ರೀ ಬಸ್ ಪಾಸ್ ಆದ್ರೆ ಸಿಗುತ್ತೆ ಅಂತ ಹೇಳಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೊಸದಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಸಿಎಂ ಆಗಿದ್ದ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನು ಆದ್ರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಗ್ಯಾರಂಟಿಯನ್ನಾದ್ರೆ ಕೊಡ್ತಾರೆ. ಸೊ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಆದ್ಮೇಲೆ ಇನ್ನೇನು ಆದಷ್ಟು ಬೇಗ ಇದನ್ನ ಜಾರಿಗೆ ತರ್ತೀವಿ ಅಂತಾನು ಹೇಳ್ತಾರೆ. ಜೊತೆಗೆ ನಿನ್ನೆ ಇದ್ರ ಬಗ್ಗೆ ಒಂದಿಷ್ಟು ಸಭೆಯನ್ನು ಸಹ ನಡೆಯಿತು. ಸಭೆ ನಡೆದಿದ್ದ ಆದ್ಮೇಲೆ ಯಾವ ರೀತಿ ಡಿಸ್ಕಷನ್ಸ್ ಆಯ್ತು, ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಈ ಒಂದು ಬಸ್ ಪಾಸ್ ಅನ್ನ ಪಡ್ಕೊಳ್ಳೋದು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಡಿ.ಕೆ. ಶಿವಕುಮಾರ್ ಸರ್ ಅವರು ಹೊಸ ಸಿಎಂ ಆಗ್ತಿದ್ದಂತೆ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಆದ್ರೆ ತರ್ತಾರೆ. ಏನ್ ಆ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದ್ರೆ, ಇನ್ ಮುಂದೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯಾವುದೇ ತರಹದ ಅಮೌಂಟ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸಹ ಮಹಿಳೆಯರಿಗೆ, ಲೇಡೀಸ್ಗೆ ಈ ಒಂದು ಶಕ್ತಿ ಯೋಜನೆಯಿಂದ ಅವರು ಉಚಿತವಾಗಿ ಆದ್ರೆ ಟ್ರಾವೆಲ್ ಮಾಡ್ತಿದ್ದಾರೆ. ಅವರು ಎಷ್ಟೇ ದೂರ ಟ್ರಾವೆಲ್ ಮಾಡ್ಲಿ KSRTC ಬಸ್ ನಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಅವರು ಯಾವುದೇ ತರದ ಅಮೌಂಟ್ ಅನ್ನಾದ್ರೆ ಕಟ್ಟುವಂತ ಅವಶ್ಯಕತೆ ಇರ್ಲಿಲ್ಲ. ಜಸ್ಟ್ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ತೋರಿಸಿ ಅವ್ರ ಆದ್ರೆ ಟ್ರಾವೆಲ್ ಅನ್ನ ಮಾಡ್ತಿದ್ರು. ಬಟ್ ಇದೀಗ ಏನಾಗಿದೆ ಅಂತ ಅಂದ್ರೆ, ಸ್ಟೂಡೆಂಟ್ಸ್ಗೆ ಈಗ ಹುಡುಗರು ಯಾರು ಇರ್ತಾರೋ, ಬಾಯ್ಸ್ ಯಾರು ಇರ್ತಾರೋ ಇಂತಹವರನ್ನು ಸಹ ಈಗ ಒಂದು ಉಚಿತವಾಗಿ ಬಸ್ ನಲ್ಲಿ ಆದ್ರೆ ಟ್ರಾವೆಲ್ ಮಾಡಬಹುದು. ಬಟ್ ಏನು ಅಂತ ಅಂದ್ರೆ, ಇಲ್ಲಿ ಯಾವುದೇ ತರಹದ ಶಕ್ತಿ ಯೋಜನೆ ಏನ್ ಮಾಡಿದರೆ ಆ ಒಂದು ಯೋಜನೆ ತರ ಆದ್ರೆ ನಿಮ್ಗೆ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಇಲ್ಲಿ ಕೇವಲ ಬಂದ್ಬಿಟ್ಟು ಯಾವ ರೀತಿ ಅಂತ ಅಂದ್ರೆ, ಒಂದು ಉಚಿತ ಬಸ್ ಪಾಸ್ ಅಷ್ಟೇ. ಈಗ ನೀವು ನಿಮ್ಮ ಮನೆಯಿಂದ ಸ್ಕೂಲ್ಗೆ ಏನು ಹೋಗ್ತೀರಾ, ನಿಮ್ಮ ಮನೆಯಿಂದ ಕಾಲೇಜ್ಗೆ ಏನು ಹೋಗ್ತೀರಾ, ಸೊ ಆ ಒಂದು ಡಿಸ್ಟೆನ್ಸ್ಗೆ ಇಷ್ಟು ದಿನ ಏನ್ ಪಾಸ್ ತಗೋತಿದ್ರೆ ಆ ಒಂದು ಪಾಸ್ಗೆ ಅಮೌಂಟ್ ಅನ್ನ ಕಟ್ತಾ ಇದ್ರಲ್ವಾ, ಇನ್ ಮುಂದೆ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಯಾವುದೇ ತರಹದ ಅಮೌಂಟ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಪಾಸ್ ಮಾತ್ರ ಕೊಡ್ತಾರೆ. ನೀವು ಆ ಒಂದು ಡಿಸ್ಟೆನ್ಸಿಗೆ ಮಾತ್ರ, ನಿಮ್ಮ ಸ್ಕೂಲ್ ಅಡ್ರೆಸ್ಸಿಗೆ ಮಾತ್ರ ನೀವು ಉಚಿತವಾಗಿ ಪ್ರಯಾಣ ಆದ್ರೆ ಮಾಡಬಹುದಾಗಿರುತ್ತೆ. ಅದನ್ನ ಬಿಟ್ರೆ ಕರ್ನಾಟಕ ಎಲ್ಲ ಸುತ್ತಬಹುದು ಅಂತ ಹೇಳ್ಬಿಟ್ಟು ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ರೀತಿ ಪಾಸ್ ಅನ್ನ ಆದ್ರೆ ವಿತರಣೆ ಮಾಡ್ತಿಲ್ಲ. ಈಗ ನಿಮ್ಮ ಹತ್ರ ಈಗಾಗಲೇ ಏನ್ ಪಾಸ್ ಇದೆ, ಆ ಒಂದು ಪಾಸ್ ಅಲ್ಲಿ ಎಲ್ಲಿಂದ ಎಲ್ಲಿಯವರೆಗೂ ಅಂತ ಏನ್ ಮೆನ್ಷನ್ ಆಗಿರುತ್ತೆ ಅದೇ ರೀತಿ ಮೆನ್ಷನ್ ಆಗಿ ಅದೇ ತರದ ಪಾಸ್ ಅನ್ನ ಕೊಡ್ತಾರೆ. ಬಟ್ ನೀವು ಪಾಸ್ಗೆ ಯಾವುದೇ ತರದ ದುಡ್ಡನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈ ಒಂದು ಯೋಜನೆ ಬಂದ್ಬಿಟ್ಟು LKG ಇಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಓದ್ತಿರುವಂತ ಎಲ್ರಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಎಲ್ರು ಅಪ್ಲೈ ಆದ್ರೆ ಮಾಡ್ಬೋದು. ಸೊ ಈಗ ನೋಡೋಣ, ಹಾಗಿದ್ರೆ ಎಲ್ಲಿ ಅಪ್ಲೈ ಮಾಡಬೇಕು ಏನು, ಈಗಾಗ್ಲೇನೆ ಇದನ್ನ ಜಾರಿಗೆ ತಂದಿದ್ದಾರಾ ಏನು ಅಂತ ಅಂದ್ರೆ, ಸೊ ಏನಾಗಿದೆ ಅಂತ ಅಂದ್ರೆ ಇಷ್ಟಕ್ಕೂ ಸಹ ನೋಡಿ, ಇದು ಬಂದ್ಬಿಟ್ಟು ಒಂದು ಏನ್ ಸರ್ಕಾರ ಈಗ ಹೊಸದಾಗಿ ಯೋಜನೆ ಮಾಡ್ತು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ನಿನ್ನೆ ಇದರ ಬಗ್ಗೆ ಒಂದು ಸಭೆ ಆದ್ರೆ ನಡೆಯುತ್ತೆ. ಆ ಒಂದು ಸಭೆ ನಡೆದಿದ್ದ ಆದ್ಮೇಲೆ ನಮಗೆ ಬಂದಂತಹ ಅಪ್ಡೇಟ್ಸ್ ಏನು ಅಂತ ಅಂದ್ರೆ, ಮೊದಲಿಗೆ ಇವತ್ತಿಂದ ಒಂದು ಫ್ರೀ ಬಸ್ ಪಾಸ್ ಸಿಗುವಂತಹ ಎಲ್ಲಾ ತರದ ಪಾಸಿಬಿಲಿಟೀಸ್ ಇದೆ. ಈಗ ನೀವು ಹೋಗಿ ಯಾವ ರೀತಿ ಒಂದು ಪಾಸ್ ಅನ್ನ ಅಪ್ಲೈ ಮಾಡ್ತಿದ್ರಿ, ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ಗೆ ಹೋಗಿ ಅಪ್ಲೈ ಮಾಡ್ತಿದ್ರಿ, ಅಲ್ಲಿಂದ ನೆಕ್ಸ್ಟ್ ನಿಮ್ಮ ಒಂದು KSRTC ಡಿಪೋಗಳಿಗೆ ಹೋಗಿ ಅಪ್ರೂವಲ್ ತಗೊಂಡ್ ಬರ್ತಿದ್ರಲ್ವಾ, ಅದು ಈಗಾಗಲೇ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಬಂತು. ಅದಾಗಿದ್ದ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಏನ್ ಅಪ್ಡೇಟ್ಸ್ ಬರ್ತಿದೆ ಅಂತ ಅಂದ್ರೆ, ಉಚಿತ ಬಸ್ ಪಾಸ್ ಕೊಡುವಂತದ್ದು ಇನ್ನೂ ಸಹ ಸ್ವಲ್ಪ ವಿಳಂಬ ಆಗುತ್ತೆ, ಸ್ವಲ್ಪ ಡಿಲೇ ಆದ್ರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಏನೆಲ್ಲ ಷರತ್ತುಗಳು ಅಪ್ಲೈ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಏನೆಲ್ಲ ಅನ್ವಯಿಸುತ್ತೆ ಅಂತ ಹೇಳಿ. ಮೊದಲಿಗೆ ನೋಡಿ, ಈ ಒಂದು ಉಚಿತ ಬಸ್ ಪಾಸ್ ಅನ್ನ ಪಡ್ಕೋಬೇಕು ಅಂತ ಅಂದ್ರೆ ನೀವು ಮಾಡ್ಬೇಕಿರೋದು ಇಷ್ಟೇ. ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ಗೆ ಹೋಗ್ತೀರಾ, ಆ ಒಂದು ಬಸ್ ಪಾಸ್ ಅಪ್ಲಿಕೇಶನ್ ಆದ್ರೆ ಹಾಕ್ತೀರಾ. ಆ ಒಂದು ಬಸ್ ಪಾಸ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಒಂದು ಫೋಟೋಸ್ ಬೇಕಾಗುತ್ತೆ, ಅಂಡ್ ಹಾಗೆ ಸಹ ಫೀಸ್ ರಿಸಿಪ್ಟ್ ಬೇಕಾಗುತ್ತೆ. ಜೊತೆಗೆ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಒಂದು ಪ್ರಿನ್ಸಿಪಾಲ್ ಇಲ್ಲ ಅಂತ ಅಂದ್ರೆ ಹೆಡ್ ಮಾಸ್ಟರ್ದು ಸಿಗ್ನೇಚರ್ ಆದ್ರೆ ಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಯಾವ ರೀತಿ ನೀವು ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ಗೆ ಹೋಗಿ ಪಾಸ್ ಅನ್ನ ಅಪ್ಲೈ ಮಾಡ್ತಿದ್ರಿ, ಒಂದು ಡೀಟೇಲ್ಸ್ ಅನ್ನ ಕೊಟ್ಟು, ಅದೇ ತರಹದ ಸಿಂಪಲ್ ಡೀಟೇಲ್ಸ್ ಅನ್ನ ಕೊಟ್ಟು ನೀವು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ಹೋಗ್ಬಿಟ್ಟು KSRTC ಡಿಪೋ ಅವರಿಗೆ ಹೋಗುತ್ತೆ. ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ, ನೀವು ಸಲ್ಲಿಸಿರುವಂತಹ ದಾಖಲಾತಿಗಳೆಲ್ಲ ಕರೆಕ್ಟ್ ಆಗಿದಾವ ಏನು ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ನಿಮ್ಗೆ ಬಸ್ ಪಾಸ್ ಅನ್ನ ಆದ್ರೆ ಕೊಡ್ತಾರೆ. ಇಷ್ಟು ದಿನ ನೀವು ಆ ಬಸ್ ಪಾಸ್ ಅನ್ನ ಪಡ್ಕೊಳ್ಳೋದಕ್ಕೆ ಅಮೌಂಟ್ ಅನ್ನ ಕಟ್ತಾ ಇದ್ರಿ, 750,000 ಏನೊಂದು ಅಮೌಂಟ್ ಅನ್ನ ಕಟ್ತಾ ಇದ್ರಿ. ಈಗ ಯಾವುದೇ ತರಹದ ಸಿಂಗಲ್ ರುಪಿನೂ ಸಹ ಕಟ್ಟೋ ಅವಶ್ಯಕತೆ ಇಲ್ಲ. ನಿಮಗೆ ಬಂದ್ಬಿಟ್ಟು ಉಚಿತವಾಗಿ ಒಂದು ಬಸ್ ಪಾಸ್ ಅನ್ನ ಆದ್ರೆ ವಿತರಣೆ ಮಾಡ್ತಾರೆ. ಆ ಒಂದು ಬಸ್ ಪಾಸ್ ಇಂದ ನೀವು 1 ವರ್ಷಗಳ ಕಾಲ ಈ ಒಂದು ಪಾಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಮೆನ್ಷನ್ ಆಗಿರುತ್ತೋ, ಎಲ್ಲಿಂದ ಎಲ್ಲಿಯವರೆಗೂ ಅಂತ ಹೇಳ್ಬಿಟ್ಟು ಅಲ್ಲಿಯವರೆಗೂ ನೀವು ಉಚಿತವಾಗಿ ಪ್ರಯಾಣ ಆದ್ರೆ ಮಾಡಬಹುದಾಗಿರುತ್ತೆ. ಇಷ್ಟೇ ಇರುತ್ತೆ ಪ್ರೊಸೀಜರ್. ಬಟ್ ಅದೀಗಾಗ್ಲೇ ಸ್ಟಾರ್ಟ್ ಆಗಿದೆ.
ಆಗಿದೆಯಾ ಅಂತ ಅಂದ್ರೆ ಇನ್ನೂ ಸಹ ಉಚಿತ ಬಸ್ ಪಾಸ್ ಆದ್ರೆ ವಿತರಣೆ ಮಾಡ್ತಿಲ್ಲ. ಇವತ್ತಿಂದ ಶುರುವಾಗುವಂತ ಎಲ್ಲಾ ತರದ ಪಾಸಿಬಿಲಿಟೀಸ್ ಆದ್ರೆ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಸಾರಿಗೆ ಸಚಿವರು ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳಿ. ಯಾಕಂತ ಅಂದ್ರೆ ಸರ್ಕಾರನು ಸಹ ಎಲ್ಲಾ ತರದ ಲೆಕ್ಕಾಚಾರ ನಡೆಸಬೇಕಾಗುತ್ತೆ. ಎಷ್ಟು ಸ್ಟೂಡೆಂಟ್ಸ್ಗೆ ಕೊಡಬೇಕು, ಎಷ್ಟು ಬಸ್ ಪಾಸಸ್ ಪ್ರಿಂಟ್ ಮಾಡಬೇಕಾಗುತ್ತೆ, ಎಷ್ಟು ವೆಚ್ಚ ಇದೆ, ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಅವರು ನೋಡಿ ಅನಾಲಿಸಿಸ್ ಮಾಡಿ ಯಾವ ರೀತಿ ಕೊಡಬೇಕು, ಯಾವ ರೀತಿ ಕೊಟ್ರೆ ಇಲ್ಲಿ ಮೋಸ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ತಲುಪೋತರ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಇದ್ರ ಬಗ್ಗೆ ಡಿಸ್ಕಷನ್ ಆದ್ರೆ ನಡೆಸಿದ್ದಾರೆ. ಸೊ ನಿಮ್ಗೆ ಸದ್ಯಕ್ಕೆ ಇನ್ನೂ ಸಹ ಉಚಿತ ಬಸ್ ಪಾಸ್ ಅನ್ನ ವಿತರಣೆ ಆದ್ರೆ ಮಾಡ್ತಿಲ್ಲ. ಇದ್ರ ಬಗ್ಗೆ ಎಲ್ರಿಗೂ ಸಹ ಗೊತ್ತಿರಲಿ. ಸುಮ್ಮನೆ ನೀವು ನಿಮ್ಮ ಒಂದು KSRTC ಡಿಪೋಗಳಿಗೆ ಹೋಗಿ, ಇಲ್ಲ ಅಂತಂದ್ರೆ ಕರ್ನಾಟಕ ಒಂದು ಗ್ರಾಮವನ್ಗೆ ವಿಸಿಟ್ ಮಾಡಿ ನಮಗೆ ಉಚಿತವಾಗಿ ಪಾಸ್ ಅನ್ನ ಕೊಡ್ತಿದ್ದಾರೆ, ನೀವು ಆ ಪಾಸ್ಗೆ ಅಪ್ಲೈ ಮಾಡ್ಕೊಡಿ ಅಂತ ಹೇಳಿ ಯಾರನ್ನು ಸಹ ಕೇಳೋದಕ್ಕೆ ಹೋಗಬೇಡಿ. ಇನ್ನೂ ಸಹ ಇದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಆದ್ರೆ ಬಂದಿಲ್ಲ. ಬಟ್ ಒಂದಂತೂ ನಿಜ, ಇದ್ರ ಬಗ್ಗೆ ಈಗಾಗಲೇ ಎಲ್ಲಾ ತರದ ಸಿದ್ಧತೆಗಳು ನಡೀತಿದೆ. ಇದ್ರ ಬಗ್ಗೆ ಎಲ್ಲಾ ತರದ ಷರತ್ತುಗಳನ್ನು ಸಹ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಏನು ಅಂತ ಅಂದ್ರೆ ಅವರು ಜಸ್ಟ್ ಒಂದು ಅಪ್ಡೇಟ್ ಅನ್ನ ಕೊಡಬೇಕು. ಇವತ್ತಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ, ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಅದಕ್ಕೆ ವೇಟ್ ಮಾಡ್ಬೇಕಾಗುತ್ತೆ. ಆಕ್ಚುಲಿ ಬಂದ್ಬಿಟ್ಟು ಇವತ್ತು ಏನ್ ನಮ್ಗೆ ಜೂನ್ 9ನೇ ತಾರೀಕಿಂದ ಇಲ್ಲಿ ಸ್ಟಾರ್ಟ್ ಆಗುವಂತ ಎಲ್ಲಾ ತರದ ಪಾಸಿಬಿಲಿಟೀಸ್ ಇತ್ತು. ಯಾವುದೋ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ದಿನ ಆಗುತ್ತೋ ಇನ್ನೂ ಸಹ ಗೊತ್ತಿಲ್ಲ. ಇವತ್ತಿಂದ ಆದ್ರೆ ನಿಮಗೆ ಸಿಗೋದಿಲ್ಲ. ಒನ್ಸ್ ಅರ್ಜಿಯನ್ನ ಸಲ್ಲಿಸಬಹುದು ಅಂದಿದ್ದ ಆದ್ಮೇಲೆ ನೀವು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ತಗೊಂಡೋಗಿ ಕರ್ನಾಟಕವನ್ನ ಅಥವಾ ಗ್ರಾಮವನ್ನಲ್ಲಿ ಅಪ್ಲೈ ಮಾಡಿ ನಿಮ್ಮ KSRTC ಡಿಪೋಗಳಲ್ಲಿ ಅದನ್ನ ಅಪ್ರೂವಲ್ ಬಂದಿದ್ದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ನೀವು ಆ ಒಂದು ಬಸ್ ಪಾಸ್ ಅನ್ನ ಇಟ್ಕೊಂಡು ಟ್ರಾವೆಲ್ ಮಾಡಬಹುದು ಆಗಿರುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಈಗ DK ಶಿವಕುಮಾರ್ ಸರ್ ಅವರು ಹೊಸದಾಗಿ CM ಆಗಿದ್ದ ಆದ್ಮೇಲೆ ಏನ್ ಈ ಒಂದು ಯೋಜನೆಯನ್ನ ಜಾರಿ ತಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅಂತ ಹೇಳ್ಬಿಟ್ಟು, ಆ ಪಾಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಮೆನ್ಷನ್ ಆಗಿರುತ್ತೋ, ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಮೆನ್ಷನ್ ಆಗಿರುತ್ತೋ ಅಷ್ಟೇ ಮಾತ್ರ ನಿಮ್ಗೆ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ಆಗೋದು. ನೀವು ಮತ್ತೆ ಸುಮ್ಮನೆ ಏನ್ ಮಾಡ್ತೀರಾ, ಪಾಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಬೆಂಗಳೂರಿಂದ ನಾನು ಮಂಗಳೂರಿಗೆ ಹೋಗ್ತೀನಿ, ಎಷ್ಟು ಕಿಲೋಮೀಟರ್ ಆದ್ರೂ ಟ್ರಾವೆಲ್ ಮಾಡಬಹುದು, ಇಷ್ಟು ದಿನ ಲೇಡೀಸ್ ಮಾಡ್ತಿದ್ರು ಇನ್ಮೇಲೆ ನಾವು ಜೆಂಟ್ಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಯಾರನ್ನು ಸಹ ಗಲಾಟೆ ಮಾಡೋದಕ್ಕೆ ಹೋಗಬೇಡಿ. ಸಿಂಪಲ್ ಕಾನ್ಸೆಪ್ಟ್ ಏನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ನೀವು ಪಾಸ್ ಏನ್ ತಗೋತಿದ್ರಿ ಆ ಒಂದು ಪಾಸ್ ತರನೇ ಸೇಮ್ ಅದೇ ಪಾಸೇ ನಿಮಗೆ ಬರುತ್ತೆ. ಬಟ್ ನಿಮ್ಗೆ ಇಲ್ಲಿ ಯಾವುದೇ ತರದ ಅಮೌಂಟ್ ಆದ್ರೆ ತಗೊಳ್ಳೋದಿಲ್ಲ. ಓಕೆನಾ? ಸೊ ಇದು ನಿಮ್ಗೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಏನು ಇಲ್ಲಿ DK ಶಿವಕುಮಾರ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಮಾಡಿರೋದು ಅಂತ ಹೇಳಿ ಪ್ರತಿಯೊಬ್ಬರನ್ನು ಸಹ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.